ಯಾವಾಗ್ಲೂ ಬ್ಯುಸಿಯಾಗಿರ್ತಾ ಇತ್ತು. ಎಲ್ಲಾ ವರ್ಷದ ಬರ್ಡೇನು ಕೂಡ ಇಲ್ಲಿ ₹1 ಕೂಡ ನನ್ ಬರ್ಡೇಗೆ ಅಂತ ಇನ್ವೆಸ್ಟ್ ಮಾಡ್ದಲೇ ಇರುವಂತದ್ದು. ಸೊ ಅಲ್ಲಿ ಯಾಕೋ ಕ್ಯಾಮ್ರಾನೇ ಸರಿ ಬರ್ತಾ ಇಲ್ಲ ಗುರು. ಈ ವರ್ಷದ್ದೇ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ಅಂದ್ರೆ ತುಂಬಾ ದಿನದಿಂದ ಅನ್ಕೊಂತಾ ಇದ್ದಿದ್ದು ಒಂದು ಪ್ಲೇಸ್ಗೆ ಇವತ್ತು ಹೋಗ್ತಾ ಇದೀವಿ. ಅದು ಬಂದು ಅರುಣಾಚಲೇಶ್ವರಕ್ಕೆ. ಅರುಣಾಚಲಂ ಅಂತಾರ, ಅರುಣಾಚಲೇಶ್ವರ ಅಂತಾರ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬಟ್ಟೆ ಅಲ್ಲಿಗೆ ಅಂತ ಎತ್ಕೋತಾ ಇದ್ದೀನಿ. ಆಲ್ರೆಡಿ ಒಂದ್ ಎತ್ಕೊಂಡಿದೀನಿ. ಸ್ಯಾಟರ್ಡೆ ಸಂಡೇ ಮನೇಲಿ ಇರ್ತೀನಲ್ವಾ, ಅವಾಗ ಈಚೆ ಏನಾದ್ರೂ ಹೋದ್ರೆ ಬೇಕಲ್ಲ. ಅಮ್ಮ ಈಗ ಕಾಣಿಸ್ತಿದ್ಯಾ? ಈಚೆ ಏನಾದ್ರೂ ಹೋದ್ರೆ ಬೇಕಲ್ಲ ಅಂದ್ಬಿಟ್ಟು ಒಂದ್ ಜೊತೆ ಬಟ್ಟೆ ಎತ್ಕೊಳ್ಳೋಣ ಅಂತ ಇದೊಂದು ತಗೊಂಡಿರ್ತೀನಿ. ಒಂದು ಪ್ಯಾಂಟ್ ಮತ್ತೆ ಇದೊಂದು ಶರ್ಟ್. ಇರ್ಲಿ, ಯೂಸ್ ಮಾಡ್ತೀನೋ ಬಿಡ್ತೀನೋ ಸೆಕೆಂಡ್ರಿ. ಇರ್ಲಿ ಅಂತ ತಗೋತಾ ಇದೀನಿ. ಅಂಡ್ ಗೈಸ್, ಯಾಕೆ ಏನ್ ಸಡನ್ ಆಗಿ ಹೋಗ್ತಾ ಇದೀನಿ ಅಂತ ಅಂದ್ರೆ, ತುಂಬಾ ನನ್ ಮದ್ವೆ ಆಗ್ದಾಗಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಆಲ್ಮೋಸ್ಟ್ 1.5 ಇಯರ್ ಆಗ್ತಾ ಇದೆ, ಇನ್ನೂ ಹೋಗಕ್ಕಾಗಿರ್ಲಿಲ್ಲ. ಸೊ ಅದಕ್ಕೆ ಈ ಸಲ ಏನ್ ಪ್ಲಾನ್ ಮಾಡಿದ್ವಿ, ಏನೇ ಆದ್ರೂ ಸರಿ ಮಿಸ್ ಆಗ್ಲೇಬಾರ್ದು. ಚೊಡ್ದೋಯ್ತು ಗಾಯ್ಸ್. ಓಪನ್ ಆಗ್ಬಿಡ್ತು, ಹೊಡ್ದೋಯ್ತು. ಬಟ್ ಶೆಲ್ ಹಾಕ್ಸುವಾಗ ನೋಡ್ತೀನಿ. ಇದು ಒಂದು ವಾಚ್ ತಗೋತಾ ಇದ್ದೀನಿ, ಇರ್ಲಿ ಅಂತ. ಒಂದು ಗೋಲ್ಡು, ಒಂದು ಸಿಲ್ವರ್ ಕಲರ್ದು. ಮತ್ತೆ ನೈಟ್ ಡ್ರೆಸ್ ಏನು ಅವಶ್ಯಕತೆ ಇಲ್ಲ, ಇದೆ ಹಂಗೆ ಇದೆ. ಸೊ ಇವತ್ತು ಎಲ್ಲರೂ ಖುಷಿ ಪಡ್ಬೇಕು, ಯಾಕೆಂತಂದ್ರೆ ಇಂಥ ಒಳ್ಳೆ ಫ್ರೆಂಡ್, ಇಂಥ ಒಳ್ಳೆ ಮಗಳು, ಇಂಥ ಒಳ್ಳೆ ಸಿಸ್ಟರ್, ಇಂಥ ಒಳ್ಳೆ ಹೆಂಡತಿ, ಇಂಥ ಒಳ್ಳೆ ಬ್ಲಾಗರ್ ಕ್ರಿಯೇಟರ್ ನಾ ಪಡೆದಿರೋದಕ್ಕೆ ನೀವೆಲ್ಲ ಖುಷಿ ಪಡ್ಬೇಕು. ಯಾಕೆಂದ್ರೆ ಇವತ್ತು ನನ್ ಬರ್ತ್ಡೇ. ನನಗೂ ಬರ್ತಿದೆ. ಬಟ್ ಎನಿವೇಸ್, ಏನು ಸ್ಪೆಷಲ್ ಅಂತ ಏನೂ ಇಲ್ಲ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ನನ್ನ ಬರ್ಡೇ. ತುಂಬಾ ಹೇಳಕ್ ಆಗದೆ ಇರೋಷ್ಟು ಸಿಂಪಲ್. ಬಿಕಾಸ್ ಬೆಳಿಗ್ಗೆ ಎದ್ದೆ, ವಾರ ಮಾಡಿದೆ, ಕ್ಲೀನಿಂಗ್ ಆಯ್ತು, ಎಲ್ಲ ಮುಗೀತು. ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ, ಹೊರಡ್ತೀವಿ ಅಷ್ಟೆ. ಏನು ಫ್ಯಾನ್ಸಿ ಇಲ್ಲ. ಯಾಕೆ ಅಂತಂದ್ರೆ ನಾನು ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರನ್ನ ಬಿಟ್ಟು ಇರೋದು. ಅದೊಂಥರ ಬೇಜಾರಾಗ್ತಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮಮ್ಮನ್ನ ನೋಡ್ದಲೇ ಇರುವಂಥದ್ದು. ಇವನ್ ಆಲ್ಸೋ ಲಾಸ್ಟ್ ಇಯರ್ ಕೂಡ ನಾನು ನಮ್ಮಮ್ಮ ಜೊತೆಲೇ ಇದ್ದೆ. ಕಣ್ಬಿಟ್ಟು ನೋಡಿದ್ರೆ ಫಸ್ಟ್ ಅವರೇ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು, ರಾಯರಾದ್ಮೇಲೆ ಅವ್ರನ್ನೇ ನಾನು ನೋಡ್ತಾ ಇದ್ದಿದ್ದು. ಬಟ್ ಈ ವರ್ಷ ಅವ್ರನ್ನೂ ನೋಡಿಲ್ಲ ಇನ್ನ. ಸೊ ಅಂದಿವೇ ಹೋಗ್ತಾ ಬೆಂಗಳೂರಿಗೆ ಹೋಗಿ ನಮ್ಮಮ್ಮನ ನೋಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅಷ್ಟೇ, ಏನು ಫ್ಯಾನ್ಸಿ ಇಲ್ಲ. ಫುಲ್ ಟ್ರೆಡಿಷ್ನಲ್ ಆಗಿದ್ದೀನಿ ಈ ಸಲ. ಯಾಕೆ ಅಂತಂದ್ರೆ ನಾನು ಎಲ್ಲೂ ಔಟಿಂಗ್, ಎಲ್ಲೂ ಯಾವ ರೆಸ್ಟೋರೆಂಟ್ಗೂ ಹೋಗಿಲ್ಲ, ಏನೂ ಇಲ್ಲ ಅಲ್ಲ. ಸೊ ಇಟ್ಸ್ ಕಂಪ್ಲೀಟ್ ಟ್ರೆಡಿಷ್ನಲ್ ಲುಕ್. ನೈಟ್ ಡ್ರೆಸ್ ಅಮ್ಮ ಮನೇಲಿದೆ, ಸೊ ಅಷ್ಟೇ, ಬೇರೆ ಏನು ನೆಸೆಸಿಟಿ ಇಲ್ಲ. ಸೊ ಈ ಡ್ರೆಸ್ ಎಲ್ಲ ಇವತ್ತು ನೈಟ್ ಪೂರ್ತಿ ಇರ್ತೀನಿ. ಬೆಳಿಗ್ಗೆ ಪ್ರದಕ್ಷಿಣೆ ದರ್ಶನಕ್ಕೆಲ್ಲ ಇದೊಂದು ಡ್ರೆಸ್ ತಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಅಪ್ಪಿಗೊಂದು ಜೊತೆ ಬಟ್ಟೆ. ಈ ಇಷ್ಟೊಂದು ಬ್ಯಾಗ್ ಅವಶ್ಯಕತೆ ಇಲ್ಲ ಅಂತ ಒಂದೊಂದ್ಸಲ ಅನ್ಸುತ್ತೆ, ಬಟ್ ಸ್ಟಿಲ್ ಒಂದೊಂದ್ಸಲ ಬೇಕು ಅಂತಾನು ಅನ್ಸುತ್ತೆ. ಅಂಡ್ ಇದ್ರ ಜೊತೆಗೆ ಒಂದು ಟವಲ್ ಎತ್ಕೊಳ್ಳೋಣ. ಟವಲ್ ಇಲ್ಲ. ಇದೊಂದು ಟವಲ್, ಇದೊಂದು ತಗೊಳ್ತಾ ಇದ್ದೀನಿ. ಆ್ಯಂಡ್
ಇದರಲ್ಲಿ ನಾಳೆಗೆ ಯೂಸ್ ಆಗೋ ರೀತಿ ಒಂದ್ ಜೊತೆ ಬಳೆ ತಗೊಂಡಿದ್ದೀನಿ, ಮತ್ತೆ ಒಂದು ಇಯರಿಂಗ್ ತಗೊಂಡಿದ್ದೀನಿ, 2 ವಾಚು. ನಾನು ಏನಾದ್ರು ಈಚೆ ಹೋದ್ರೆ ಯೂಸ್ ಆಗ್ಲಿ ಬೆಂಗಳೂರಲ್ಲಿ ಅಂತ. ನನಗೆ ಗೊತ್ತು ನಾನು ಅಲ್ಲೇನು ಮೇಕಪ್ ಮಾಡಲ್ಲ ಅಂತ, ಅದಕ್ಕೆ ಸ್ಕಿನ್ ಕೇರ್ದು ಎತ್ಕೊಂಡಿದ್ದೀನಿ. ಆದ್ರೂ ಲಿಪ್ಸ್ಟಿಕ್ಕು, ಬ್ಲಷ್, ಈ ಥರದ್ದು ಐಟಮ್ಸ್ಗಳು ಇದಾವೆ, ನೋಡೋಣ ಅಷ್ಟೇ. ಬಳೆಗೆ ಏನಾದ್ರೂ ಬೇರೆ ವ್ಯವಸ್ಥೆ ಮಾಡೋಣ ಅಂತ ಅನ್ನಿಸ್ತಿದೆಯಲ್ಲ, ಇದಕ್ಕೆ ಶಿಫ್ಟ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಇದು ತುಂಬಾ ದೊಡ್ಡ ಆಯ್ತು, ಪ್ಯಾಕ್ ಆಯ್ತು. ಸೊ ಇವಾಗ ಟೈಮ್ ಏನೊಂದು 2 ಗಂಟೆ ಆಗಿದೆ ಅನ್ಸುತ್ತೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ನಾನು ಮಾಡೋ ಅಷ್ಟರಲ್ಲಿ 11 ಗಂಟೆ ಆಯಿತು ಗೈಸ್. ಎಲ್ಲಾನು ಕ್ಲೀನ್ ಮಾಡಬೇಕಿತ್ತಲ್ವ, ಇವತ್ತು ಗುರುವಾರ ಬೇರೆ, ನಮ್ಮ ರಾಯರ ವಾರ. ಸೊ 11 ಗಂಟೆ 11:30 ಆಯಿತು ನಾನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ. ದೆನ್ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ಆಯಿತು ಪ್ಯಾಕಿಂಗ್ ಕೂಡ, ಹೊರಡಬೇಕು. ನೋಡೋಣ, ಅವನ ಹತ್ರ ಮಾತಾಡ್ತೀನಿ, ಏನಂತ ಕೇಳ್ತೀನಿ. ಹ್ಯಾಂಡ್ ಬ್ಯಾಗ್ ದೊಡ್ಡದು ಎತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಲ್ಲೆಲ್ಲ 14 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗಿರೋದು, ನಡಿಬೇಕಾಗಿರೋದು. ಹೆಂಗಿರುತ್ತೆ ಏನೋ ಸಿಚುವೇಶನ್ ಗೊತ್ತಿಲ್ಲ, ಅದಕ್ಕೆ ಇದೊಂದು ಚಿಕ್ಕ ತಗೊಳ್ಳೋಣ. ಇದಕ್ಕೆ ಪರ್ಸು, ಆಧಾರ್ ಕಾರ್ಡ್, ಹೋಗ್ತಾ ಇರೋದು ಓನ್ ವೆಹಿಕಲ್ ಆದ್ರೂ ಕೂಡ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ವ್ಯಾಲೆಟ್ ಎತ್ಕೋತೀನಿ. ಸೊ ಮತ್ತೆ ಚಾರ್ಜರ್, ಕೇಬಲ್ಸ್ ಎಲ್ಲಾನು ಕೂಡ ಇದ್ರೊಳಗಡೆನೆ ಹಾಕ್ತೀನಿ. ಆ್ಯಂಡ್ ಟ್ರೈಪೋರ್ಡ್ ತಗೊಂಡು ಹೋಗಲ್ಲ, ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅಲ್ಲಿ ಇದೇ ಥರ ಮಂದಿಗೆ ಹೋಗ್ತಾ ವಿಡಿಯೋಸ್ ಮಾಡಬೇಕು ಹೊರತು ಹಿಂಗೆ ಇಟ್ಬಿಟ್ಟು ಮಾತಾಡೋಕ್ಕೆಲ್ಲ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಬೇಡ ಅಂತ ಅನ್ಕೊಂಡಿದ್ದೀನಿ. ಬರ್ತೀನಿ. ಆ್ಯಂಡ್ ನನ್ನ ಔಟ್ಫಿಟ್ ನೋಡಿಲ್ಲ ಅಲ್ಲ, ತೋರಿಸ್ತೀನಿ ಇರಿ, ಕಾಣಿಸುತ್ತಾ? ಕಂಪ್ಲೀಟ್ ಚೂಡಿದಾರ್, ಸ್ವಲ್ಪ ಲೂಸ್ ಆಗಿದೆ. ಇದು ಕಾಟನ್ ಆಗಿರೋದ್ರಿಂದ ಹಿಂಗಿದ್ರೆ ಸರಿ ಹೋಗ್ತಾ ಇತ್ತು, ಓಕೆನಾ. ಬಟ್ ಕಾಟನ್ ಆಗಿರೋದ್ರಿಂದ ಶಿಂಕ್ ಆಗುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಪ್ಯಾಂಟ್ ಪ್ಲಾಜಾ ಬಂದಿರುತ್ತೆ, ಫುಲ್ ಸ್ಟ್ರೈಟ್ ಕಟ್ಟು. ಸೊ ಈ ಡ್ರೆಸ್ ತಗೊಂಡೆ ಗೈಸ್. ಇದಕ್ಕೆ 2 ಕಡೆ ಪಾಕೆಟ್ ಇದೆ, ಅದಕ್ಕೋಸ್ಕರ ಈ ಬಟ್ಟೆ ತಗೊಂಡೆ. ಆ್ಯಂಡ್ ಈ ಪ್ರಿಂಟ್ ಇಷ್ಟ ಆಯಿತು, ಯಾವುದೇ ರೀತಿ ವಾಶ್ ಮಾಡಿದ್ರೆ ಏನೂ ಹೋಗಲ್ಲ. ಇದು ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸೂಪರ್ ಬ್ರೀತಬಲ್, ಫ್ರೆಂಡ್ಲಿ ಆಗಿದೆ. ಆ್ಯಂಡ್ ಡೀಪ್ ಕೂಡ ತುಂಬಾ ಕಮ್ಮಿ ಇದೆ. ನನ್ನ ಎಲ್ಲ ಡ್ರೆಸ್ಗೂ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಮ್ಮಿ ಇರೋದು. ಆ್ಯಂಡ್ ಆಲ್ಸೋ ಇದು ವಿ ನೆಕ್, ಸೊ ಓಕೆ ಅಂತ ಅನ್ನಿಸ್ತು. ತುಂಬ ಸಿಂಪಲ್. ಓಕೆನಾ. ಇದಕ್ಕೆ ವೇಲು ಕೂಡ ಕೊಟ್ಟಿದ್ದಾರೆ, ಬಟ್ ಏನು ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನಾನು ಯೂಸೇ ಮಾಡ್ತಾ ಇರಲ್ಲ ಅದಕ್ಕೆ. ಸಾಕ್ಸ್ ಒಂದ್ ಜೊತೆ ತಗೋತಾ ಇದ್ದೀನಿ, ಸೇಫರ್ ಸೈಡ್ಗೆ ಇರಲಿ ಅಂತ. ಇವ್ರು ನಡೆದ್ಬಿಡ್ತಾರೆ, ನಾನು ನಡೆಯೋದೇ ಅಲ್ವಾ ಇರೋದು. ಸೊ ಪ್ಯಾಕ್ ಆಗಿದೆ. ನನಗೇನು ಅನಿಸಿದ್ದು ಅಂದರೆ, ನನ್ನ ಇಷ್ಟು ವರ್ಷದ ಬರ್ಡೇಲಿ ಐ ಥಿಂಕ್ ಈ ವರ್ಷದ್ದೇ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರೋದು, ಮತ್ತು ಬರ್ತ್ಡೇ ಅಂತ ಫೀಲೇ ಇಲ್ಲ. ಫ್ರೆಂಡ್ಸ್ನಾಗಿರಲಿ ಮನೆಯವ್ರನ್ನಾಗಿರಲಿ ಮಿಸ್ ಮಾಡ್ಕೋತಾ ಇರೋದಕ್ಕೂ ಏನೋ ನಂಗೆ ಗೊತ್ತಿಲ್ಲ. ಎಕ್ಸ್ಪೆಷಲಿ ಮೇನ್ ಫ್ರೆಂಡ್ಸ್, ಬಿಕಾಸ್ ಅವ್ರು ಇದ್ದಾಗ್ಲೇ ಬರ್ಡೇ ಅಂತ ಫೀಲ್ ಆಗ್ತಾ ಇದ್ದಿದ್ದು. ಸೊ ಗೊತ್ತಿಲ್ಲಪ್ಪ. ಮತ್ತೆ ಆಫೀಸಿಗೆ ಹೋಗ್ತಾ ಇದ್ದೆ, ಮತ್ತೆ ಯಾವಾಗಲೂ ಬ್ಯುಸಿಯಾಗಿರ್ತಾ ಇತ್ತು. ಎಲ್ಲ ವರ್ಷದ ಬರ್ಡೇನೂ ಕೂಡ ಎಲ್ಲಾದ್ರೂ ಈಚೆ ಹೋಗ್ತಾ ಇದ್ದೆ ಗೈಸ್. ಈ ಥರ ಮನೆಯಲ್ಲಿ ಆಲ್ಮೋಸ್ಟ್ 3 ಅವರ್ಸ್ ಸುಮ್ಮನೆ ಕೂತಿದ್ದೀನಿ ಫೋನ್ ನೋಡ್ತಾ, ಸೀರೀಸ್ದೆಲ್ಲ ನೋಡಿಕೊಂಡು. ಗೊತ್ತಿಲ್ಲ, ಅಪ್ಪಿ ಜೊತೆಲಿ ಇದ್ರೂ ಕೂಡ ನನಗೇನು ಲೈಕ್ ಸ್ಪೆಷಲ್ ಅಂತೇನು ಫೀಲ್ ಆಗ್ತಾ ಇಲ್ಲ. ಗೊತ್ತಿಲ್ಲ, ಮೇ ಬಿ ವಯಸ್ಸಾಗ್ತಾ ಆಗ್ತಾ ಈ ರೀತಿ ಅನಿಸುತ್ತಾ, ಅಥವಾ ಈ ಜಾಗ ನನಗೆ ಇಷ್ಟ ಆಗಿಲ್ವಾ ಗೊತ್ತಿಲ್ಲ. ಬಟ್ ಖುಷಿ ಏನು ಅಂತಂದರೆ, ಬೆಳಿಗ್ಗೆ ಎದ್ದು
ಪೂಜೆ ಮಾಡಿದ್ನಲ್ಲ ನೆಮ್ಮದಿಯಾಗಿ ನನಗೆ ಸಮಾಧಾನ ಆಗೋ ಥರ, ಅದೊಂದೇ ಹ್ಯಾಪಿಯಾಗಿರೋದು ಮಾತ್ರ. ಸೊ ನಾನು ಇಷ್ಟು ವರ್ಷದಲ್ಲಿ ಅರ್ಥ ಮಾಡ್ಕೊಂಡಿರೋದು, ಯಾವತ್ತೂ ಯಾರಿಂದನೂ ಏನನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಷ್ಟೇ. ಈ ಸಲ ನಾನು ಸೆಲ್ಫ್ ಗಿಫ್ಟ್ ಅಂತಲೂ ಕೂಡ ಏನೂ ತೊಗೊಂಡಿಲ್ಲ. ಯು ಬಿಲೀವ್ ಇಟ್ ಆರ್ ನಾಟ್, ಒಂದು ಜೊತೆ ಬಟ್ಟೆ ಕೂಡ ನಾನು ಈ ವರ್ಷ ತೊಗೊಂಡಿಲ್ಲ. ನಥಿಂಗ್, ಏನೂ ಪರ್ಚೇಸ್ ಮಾಡಿಲ್ಲ ನಾನು ಈ ವರ್ಷ. ಫಾರ್ ದ ಫಸ್ಟ್ ಟೈಮ್ ಇಷ್ಟು ವರ್ಷದ ಜರ್ನಿಲಿ ನಾನು ₹1 ಕೂಡ ನನ್ನ ಬರ್ಡೇಗೆ ಅಂತ ಇನ್ವೆಸ್ಟ್ ಮಾಡ್ದಲ್ಲೇ ಇರುವಂಥದ್ದು. ಆ್ಯಂಡ್ ಈ ಬಟ್ಟೆ ಕೊಡಿಸಿದ್ದು ಅಪ್ಪಿನೇ. ಸೊ ಗೊತ್ತಿಲ್ಲ ಯಾಕೆ, ಮತ್ತು EMIಸ್ಗಳು ಜಾಸ್ತಿ ಆಗಿದೆ, ಖರ್ಚುಗಳು ನನ್ನ ಜಾಸ್ತಿ ಆಗಿದೆ, ಇದೆಲ್ಲದ್ರ ಮಧ್ಯೆ ಇದು ಬೇಕಿತ್ತಾ ಅನ್ನೋ ಥರ ಅನಿಸಿದ್ಯಾ ಏನೋ ಗೊತ್ತಿಲ್ಲ. ಬಟ್ ಪ್ರತಿ ವರ್ಷ ಏನಾದರೂ ಸೆಲ್ಫ್ ಗಿಫ್ಟ್ ಅಂತ ನಾನು ಏನಾದರೂ ತೊಗೋತಾ ಇದ್ದೆ. ಅದು ಗೋಲ್ಡ್ ಆಗಿರ್ಬೋದು, ಅಥವಾ ವಾಚ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಏನಾದರೂ ಒಂದು ತೊಗೋತಾ ಇದ್ದೆ ಗೈಸ್. ಈ ವರ್ಷ ನಾನು ಏನೂ ತೊಗೊಂಡಿಲ್ಲ. ಅದು ಒಂದು ಕಡೆ ಎಲ್ಲೋ ಚುಚ್ತಾ ಇದೆ. ಹಾಕೋ ಓಪನಿಂಗ್ ಡೋರ್ ಅಂತ ಗೈಸ್, ಜರ್ನಿ ಸ್ಟಾರ್ಟ್. ಹೊರಟಿದ್ದೀವಿ. ನಮ್ಮ ಲಗೇಜ್ ರೆಡಿ, ಅಪ್ಪಿ ರೆಡಿ. ನಮ್ಮ ಕಾರ ರೆಡಿ ಇದೆ, ಹೋಗೋದಷ್ಟೇ ಇವಾಗ. ಲಾಕ್ ಓಪನ್ ಮಾಡಬೇಕು, ಲಾಕ್ ಓಪನ್ ಮಾಡಬೇಕು. ಡಾನ್ 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 ಡಾನ್. ಏನು ಬಿಸಿಲು ಹಿಂಗೆ ಹತ್ಕೊಂಡು ಉರಿತಾ ಇದೆ, ಏನು ಕತೆನೋ ಏನೋಪ್ಪ. ನನಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಹಿಂಗೆ ಇಟ್ಕೊಂಡಿದ್ದೀನಿ ಅಲ್ವಾ, ಅಲ್ಲಿ ಕರೆಕ್ಟಾಗಿ ಬರ್ತಿದ್ಯಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಎಷ್ಟೊಂದು ಜನ ಹಿಂಗೆ ಮಾಡ್ತಾರೆ, ವ್ಲಾಗ್ಸ್ ಮಾಡಿ ಅಭ್ಯಾಸ ಇರುತ್ತೆ ಅಲ್ವಾ ಅವರಿಗೆ, ಹಾಗೆ ಮಾಡ್ತಾರೆ. ಬಟ್ ನನಗೆ ಹಿಂಗೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಒಂದು ಕಡೆ ಕೂತಿದ್ದು ಬ್ಲಾಗ್ ಮಾಡ್ತೀನಿ ಅಥವಾ ಆ ಥರ ಮಾಡೋದ್ರಿಂದ ಇದನ್ನ ಅಭ್ಯಾಸ ಆಗಬೇಕು ಅನಿಸುತ್ತೆ. ಇದು ತುಂಬ ಹೈಟ್ ಮಾಡ್ಬಿಟ್ಟಿದ್ದಾರೆ. ಬೈಕ್ ಅಂತೂ ಹೆವಿ ಕಷ್ಟ ಇಲ್ಲ ಹತ್ಸೋದು. ಎಷ್ಟೊಂದು ಸಲ ಹಂಗೆ ಜಾರ್ಬಿಟ್ಟಿದ್ದೀನಿ ನಾನು ಮಾತ್ರ. ವಾಯ್ಸ್ ಓವರ್ ಕೊಡೋಣ ಅಂತಂದ್ರೆಲ್ಲ ತುಂಬ ನಿದ್ದೆ ಬರ್ತಾಯಿದೆ ನನಗೆ. ಗೊತ್ತಿಲ್ಲ, 2-3 ಡೇಸ್ ಆಗಿಬಿಟ್ಟಿದೆ ವಿಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಸೊ ನಾವು ಆನ್ ದಿ ವೇ ಹೋಗ್ತಾ ಅದೇ ಮದ್ದು ಟಿಫನಿಸ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಲಂಚ್ ಮುಗಿಸಿದ್ವಿ. ಬೆಳಿಗ್ಗೆ ಅಡುಗೆ ಮಾಡಿದ್ದೆ, ಮನೇಲೆ ತಿಂದ್ವಿ. ಮಧ್ಯಾಹ್ನಕ್ಕೆ ಉಳ್ಕೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಜಾಸ್ತಿ ಮಾಡಲಿಲ್ಲ. ಸೊ ತಿಂದ್ಬಿಟ್ಟು ನಾವು ಅಲ್ಲಿಂದ ಬೆಂಗಳೂರು ಕಡೆಗೆ ಹೋದ್ವಿ. ನನ್ನ ತಮ್ಮನ್ನ ಕರ್ಕೊಂಬರ್ಬೇಕಿತ್ತು ಅಂದಿವೆ, ಮತ್ತು ನಮ್ಮ ಅಮ್ಮನೂ ಕೂಡ ನಾನು ನೋಡಬೇಕಿತ್ತಲ್ವ. ಸೊ ಅದರಿಂದ ಗೊಲ್ರಟ್ಟಿ, ಸುಂಗದಕಟ್ಟೆ ಎಲ್ಲ ನೋಡಿ ತುಂಬ ದಿನ ಆಗೋಯ್ತು. ಹೇಳಿ ಏನೇನು ತಂದಿದ್ದೆ ಹೇಳು. ಅಲ್ಲ, ನಮ್ ಲಗೇಜ್ ನಾವಿಬ್ರಿಂದಾನು ತಂದಿರೋ ಲಗೇಜ್ ಅಪ್ಪ, ನಿಂದು ಪ್ಲಾನ್ ಇಲ್ಲ, ನಿನಗ್ ಗೊತ್ತಿರೋದು ಪ್ಲಾನು. ನೀನು ಆಮೇಲೆ ತರ್ಬೇಕಿತ್ತು ಹಂಗೆ ಹಿಂಗೆ ಅಂದ್ರೆ ನಾನೇನ್ ಮಾಡ್ಲಿ? ಒಂದ್ ಜಾಗ್ರತೆಗೆ ಎತ್ಕೊಬಂದು ಬೇಡ ಬಿಡು, ಕಾರ ತಾನೇ ಹೋಯ್ತಾರೆ, ನೀನು ಹೊತ್ಕೊಂಡು ಹೋಯ್ತಿವಿ. ಸರಿ, ಏನೇನ್ ತಂದಿದ್ಯಾ? ನಿಂಗೆ ಯಾಕೆ ಅವೆಲ್ಲ ಏನೋ ತಗೊಂಡ್ ಏನೋ ತಂದಿರ್ತೀವಮ್ಮ. ಏನ್ ಬಟ್ಟೆ, ಹೆಸರಿಗೆ ಬಟ್ಟೆ ಅಷ್ಟೇ. ಅದು ಇಷ್ಟೊಂದು ಲಗೇಜಾ? ಓವರಾಗ ಆಡ್ಬಿಡ. ಯೂಸ್ ಆದ್ರೆ ಯೂಸ್ ಆಗುತ್ತೆ, ಇಲ್ಲ ಅಂದ್ರೆ ಮನೆಗೆ ತಗೊಂಡೋದು ಅಷ್ಟೇ. ನಮ್ಮಮ್ಮವ್ರ ಆಫೀಸ್ ಹತ್ರ ಹೋಗಿ ನಮ್ಮಮ್ಮನ ನಮ್ಮ ಚಿಕ್ಕಮ್ಮನ ನೋಡಿ ಮಾತಾಡಿಸ್ಕೊಂಡು ಬಂದ್ವಿ. ಎಲ್ಲರೂ ನನ್ನ ವ್ಲಾಗ್ಸ್ನ ನೋಡ್ತಾರೆ, ಎಷ್ಟೊಂದು ಜನ. ಅವರೆಲ್ಲ ನನಗೆ ಕಿಟಕಿ ಹತ್ರ ಹಾಯ್ ಮಾಡ್ತಾಯಿದ್ರು. ಅದೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನ್ ದಿ ವೇ ಹೋಗ್ತಾ ಹೊಸೂರು ಹತ್ರ ನಾವೊಂದು ಸ್ಟಾಪ್ ತೊಗೊಂಡ್ವಿ, ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು. ನೈಟ್ ಊಟಕ್ಕೆ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ವಿ ಅಷ್ಟೇ, ಇನ್ನೆಲ್ಲೂ ಸ್ಟಾಪ್ ಕೊಡಲಿಲ್ಲ. ಸೀದಾ ದೇವಸ್ಥಾನದ ಹತ್ರಲ್ಲೇ ಹೋಗಿದ್ದು. ಅದೆಲ್ಲ ಕ್ಲಿಪ್ಸ್ ಜಾಸ್ತಿ ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. ಸೊ ನಾವು ದೇವಸ್ಥಾನದ ಹತ್ರ ರೀಚ್ ಆಗಿ ರೂಮಲ್ಲಿ 2 ಅವರು ರೆಸ್ಟ್ ಮಾಡಿ ಮತ್ತೆ 1:30ಗೆ ಎದ್ದು 2:30 ಅಷ್ಟರಲ್ಲಿ ನಾವು ಎಗೈನು
ದೇವಸ್ಥಾನದ ಫ್ರಂಟ್ ಹತ್ರ ಬಂದ್ಬಿಟ್ವಿ, ರಾಜಗೋಪುರಂ ಹತ್ರ ಬಂದ್ಬಿಟ್ವಿ. ಆಲ್ರೆಡಿ ನಾವು ರೀಚ್ ಆಗೋ ಟೈಮಲ್ಲೇ ಎಷ್ಟೊಂದು ಜನ ನಡೀತಾ ಇದ್ರು ರಾತ್ರಿ ಹೊತ್ತು. ಆದಷ್ಟು ಪ್ಲಾನ್ ಮಾಡೋರು ಈವ್ನಿಂಗ್ 6 o'clock ಮೇಲ್ಗಡೆ ಸ್ಟಾರ್ಟ್ ಮಾಡಿ ಅಥವಾ ಬೆಳಗಿನ ಜಾವ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ 8 ಗಂಟೆ ಮೇಲಂತೂ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ ಇನ್ನೂ ಬೆಳಿಗ್ಗೆ. ಕಾಯ್ಕೊಂಡ್ ಕೂತ್ಕೊಂಡ್ರೆ 10 ಗಂಟೆ. ಇವಾಗ್ಲೇ 4 ಅಜ್ಜ ನಡಿಲಿಲ್ಲ ನನ್ ಕಾಲ ನೋಯ್ತಾ ಐತೆ ಅಂತ. ಅಲ್ಲ ಚುಮ್ ಅಂತದೆ ಪಾದ, ನನಗೆ ಗೊತ್ತು ನಿನಗೆ. ನಮ್ಗೂ ಲೈಟ್ ಆಗ್ತಾ ಅದಕ್ಕೆ ಇತ್ತು. ಗೊತ್ತಿದ್ದು ಅದ್ರ ಬಗ್ಗೆ ಏನಾರು ಎಕ್ಸ್ಪೀರಿಯನ್ಸ್ ಇದ್ರೆ ಬನ್ನಿ. ಹಂಗಂತ ಆಟೋದಲ್ಲಿ ಹೋಗ್ತಾ ಇದೀವಿ ಅನ್ಕೊಂಡ್ಬಿಟ್ಟಿರಾ? ನಾವ್ ಆಟೋದಲ್ಲಿ ಹೋಗ್ತಾ ಇರೋದು ರೂಮ್ ಇಂದ ಎಂಟ್ರೆನ್ಸ್ ಗೆ. ಸ್ಟಾರ್ಟಿಂಗ್ ಪಾಯಿಂಟ್. ಸುಮ್ನೆ ಅಲ್ಲಿಂದ ಇಲ್ಲಿವರೆಗೂ 3-4 ಕಿಲೋಮೀಟರ್ಸ್ ನಡೆದ್ರೆ ಬರ್ತಲ್ಲ ಅಲ್ವಾ? ಅದಕ್ಕೇನೆ ನಡ್ಕೊಂಡ್ ಹೋಯ್ತಾ ಇಲ್ಲ, ಆಟೋದಲ್ಲಿ ಹೋಯ್ತಾ ಇದ್ವಿ. ಆಟೋದಲ್ಲಿ ನಾವು ದೇವಸ್ಥಾನದ ಹತ್ರ ಡ್ರಾಪ್ ಹಾಕ್ಸ್ಕೊಳ್ಳೋವಾಗ ಫುಲ್ ಕಾಮಿಡಿ ಗೈಸ್. ಅವ್ನು ಫುಲ್ಲು ಡ್ರೈವರು ಕುಡಿದ್ಬಿಟ್ಟಿದ್ದಾನೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವೊಂದು ಹೇಳ್ತಾ ಇದ್ದೀವಿ, ಅವ್ರು ಇಲ್ಲೋದು ಹೇಳ್ತಾವ್ರೆ. ನಗ್ಬೇಕಾ, ಕೋಪ ಮಾಡ್ಕೋಬೇಕಾ, ಬೈಬೇಕಾ, ಏನೂ ಗೊತ್ತಾಗ್ತಾ ಇರಲಿಲ್ಲ. ಸದ್ಯಕ್ಕೆ ರಾಜಗೋಪುರ ಹತ್ರ ಕರ್ಕೊಂಡೋಗಿ ಸೇಫಾಗಿ ರೀಚ್ ಮಾಡಿಸ್ಬಿಟ್ರೆ ಸಾಕು ಅನ್ನಿಸ್ತಿತ್ತು. ಯಾಕೆಂದರೆ ನಮಗೆಲ್ಲ ಹೊಸ ಜಾಗ ಅಲ್ವಾ, ನಮಗೆ ಗೊತ್ತಿಲ್ಲ. ಎಲ್ಲೇ ಹೋದ್ರೂ ಮ್ಯಾಪ್ ಹಾಕ್ಕೊಳ್ಳೇಬೇಕು. ಆ ರೀಸನ್ನಿಂದ ಬೆಳಿಗ್ಗೆ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಸೂಪರಾಗಿತ್ತು. 4 ಲಿಂಗ ನಾವು ದರ್ಶನ ಮಾಡೋರ್ಗು ಇಲ್ಲೂ ಸ್ಟಾಪ್ ಕೊಟ್ಟಿಲ್ಲ. ಅದಾದಮೇಲೆ ನಾನು ತುಂಬ ಸ್ಟಾಪ್ ತೊಗೊಂಡೆ, ನನ್ನ ಕೈಯಲ್ಲಿ ಆಗಲಿಲ್ಲ. ಬಟ್ ಆದರೆ ಫುಲ್ ಕಂಪ್ಲೀಟ್ ಮಾಡಿದ್ವಿ. ನಾನು ನಿಲ್ಲಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು 10 ನಿಮಿಷ 5 ನಿಮಿಷನಾದ್ರೂ ಕೂತಿದ್ದು ಹೋಗಬೇಕು ಅನ್ನೋ ಥರ ನಾನು. ಆದರೆ ಇವರು 6 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ಬೇಕು ಅನ್ನೋ ಥರದಲ್ಲಿ ಇವರಿಬ್ಬರು ಮೈಂಡ್ಸೆಟ್ಟಲ್ಲಿತ್ತು. ಬಟ್ ನನಗೆ ನಿಧಾನ ಆದರೂ ಪರವಾಗಿಲ್ಲ, ಬಿಸಿಲು ಹತ್ತಕ್ಕೂ ಮುಂಚೆ ಹೋಗಬೇಕು ಓಕೆ ಅನ್ನಂಗಿದ್ರೂ ಕೂಡ ಫೈನಲಾಗಿ ನಾವು ರೀಚ್ ಆಗೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಮೋಕ್ಷ ಮಾರ್ಗ ಹತ್ರನೇ ನಮಗೆ 3/4 ಅವರ್ ವೇಸ್ಟ್ ಆಗಿಬಿಡ್ತು. ಅಜ್ಜೋ ಹೇಳೇಚು ನೀನ್ ಬಾಳು ಹಿಂಗಾಗ್ಬಿಡ್ದಾಗಿತ್ತು. ಅರುಣಾಚಲ ಉಸಿರೇ ಬತ್ತಲ್ವಲ್ಲ ಅಚ್ಚು. ಬಾಯ್ ಬಿಡೆ. ಬಂದಿರೋದ್ರಲ್ಲಿ ಎಷ್ಟೊಂದು ಜನ ಇಲ್ಲಿ ಮೋಕ್ಷ ಮಾರ್ಗದ ಹತ್ರ ಬಂದಿಲ್ಲ ಅಂದ್ರೂ ಕೂಡ ಇಷ್ಟು ರಶ್ ಇತ್ತು. ಇನ್ನು ಬಂದಿರೋರೆಲ್ಲ ಬಂದಿರಿ, ಇನ್ನೆಷ್ಟು ಕ್ಯೂ ಇರ್ತಾಯಿತ್ತು ಅಂತ ಅನ್ನಿಸ್ತು. ಸೊ ನಾನು ಅಪ್ಪಿ ಇಬ್ಬರು ಇಲ್ಲಿ ಆಲ್ಮೋಸ್ಟ್ 45 to 50 ಮಿನಿಟ್ಸ್ ನಾವಿಲ್ಲಿ ವೆಯ್ಟ್ ಮಾಡಿದ್ದೀವಿ ಕ್ಯೂ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟ್ವಿ ನಾವು. 8:30 9 ಗಂಟೆ ಅಷ್ಟರಲ್ಲಿ ಹೊರಗಡೆ ನಾವು ದರ್ಶನಕ್ಕೆ ನಿಂತ್ಕೊಂಡ್ರು 50 ರೂಪಾಯಿ ಟಿಕೆಟ್ ಕೊಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಕೂಡ ನಮಗೆ ದರ್ಶನ ಆಗಿ ಈಚೆ ಬರೋ ಅಷ್ಟರಲ್ಲಿ 11:30 ಆಗಿತ್ತು ಗೈಸ್. ಸೊ ನೀವು ವೀಕೆಂಡ್ಸ್ನ ಅವಾಯ್ಡ್ ಮಾಡಿ ವೀಕ್ ಡೇಸ್ ಹೋಗಿ ನಮ್ಗೆ ಈ ಥರ ಫೀಲ್ ಆಗಿದೆ. ಇನ್ನು ವೀಕೆಂಡ್ಸಲ್ಲಿ ತುಂಬ ರಶ್ ಇರುತ್ತೆ ಆ್ಯಂಡ್ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಇನ್ನೂ ರಶ್ ಇರುತ್ತೆ. ಸೊ ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗ್ತೀನಿ, ಬಾಯ್.